ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ಮದುವೆ ಆದರೆ ನಿನ್ನನ್ನೇ ಬಾವಿ ಪತಿ ಬಳಿ ಓಡೋಡಿ ಬಂದ್ಬಿಟ್ಟಿದ್ದಾಳೆ ವಧು. ಏನಾಯ್ತು ಮದುವೆ, ಯಾವ ರೀತಿಯಾಗಾಯ್ತು ಈ ಕಥೆ, ಈ ಸ್ಟೋರಿ ಎಲ್ಲಾಗಿರೋದು ನೋಡೋಣ. ಸೊ ಮಾಜಿ ಪ್ರಿಯಕರನಿಂದ ವರನ ಮೇಲೆ ಅಟ್ಯಾಕ್ ಆಗಿರೋದು, ಪ್ರಿಯಕರನ ಬೆದರಿಕೆಗೂ ಕೂಡ ಹೆದರದೆ ಮದುವೆಗೆ ಮುಂದಾಗಿದ್ದಳು ವಧು. ಸೊ ಮಾಜಿ ಪ್ರಿಯಕರನಿಂದ ವರನ ಮೇಲೆ ಅಟ್ಯಾಕ್, ಬೆದರಿಕೆ ಲೆಕ್ಕಿಸದೆ ಮದುವೆಗೆ ಸಿದ್ಧವಾಗಿದ್ದಳು ಯುವತಿ. ಮುಂದೇನಾಯಿತು, ಭಾವಿ ಪತಿಯ ಮನವೊಲಿಸಲು ಬಂದಿತ್ತು ವಧು. ಸೊ ಆಗಿರುವಂಥ ಬೆಳವಣಿಗೆ ಏನಿದು, ಎಲ್ಲಿ ಆಗಿರೋದು, ಡಿಟೇಲ್ ಆಗಿ ನಿಮಗೆ ಹೇಳ್ತೀವಿ, ಮಾಹಿತಿಯನ್ನು ಕೊಡ್ತೀವಿ. ನಡೆದಿರುವಂಥ ಘಟನೆ ಏನೇನು ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಜಸ್ಟ್ ಸಮಾಜದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಅಂತ. ಇವತ್ತು ನಿಶ್ಚಯವಾಗಿದ್ದ ನಯನಾ ಜೊತೆಗೆ ರವೀಶ್ನ ವಿವಾಹ. ವರ ರವೀಶ್ಗೆ ಚಾಕು ಇರಿದಿದ್ದು ವಧುವಿನ ಮಾಜಿ ಪ್ರಿಯಕರ. ಕಲ್ಯಾಣ ಮಂಟಪಕ್ಕೆ ತೆರಳುತ್ತಿದ್ದ ವರ ರವೀಶ್ಗೆ ಚಾಕು ಇರಿತಾನೆ ಪ್ರಿಯಕರ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೆದಂಥ ಘಟನೆ ಇದು. ಕೊಳ್ಳೇಗಾಲದಲ್ಲಿ ಚಾಕು ಎಲ್ಲ ಇರಬೇಕಾ, ಬೇರೆ ಎಲ್ಲ ಇರುತ್ತೆ ಕೊಳ್ಳೇಗಾಲದಲ್ಲಿ. ಓಕೆ, ಚಾಕು ಇರಿತ ಬಳಿಕ ಮುರಿದು ಬಿದ್ದಿದ್ದು ಮದುವೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ವರ ರವೀಶ್. ಪರಿಸ್ಥಿತಿ ಹೇಗಾಗಿದೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಅವನನ್ನು ಅರೆಸ್ಟ್ ಮಾಡಿದ್ರ ಮಾಡಲಿಲ್ವಾ, ಅವನು ಯಾವನ್ ಪ್ರಿಯಕರ ಇದ್ದಾನಂತೆ. ಅವಳಿಗೆ ಇಷ್ಟ ಇಲ್ಲ ಅಂದರೂ ಅವ್ನಿಗೆ ಏನು ಅಷ್ಟೊಂದು ಒನ್ ವೇ ಲವ್ವಾ, ಇಲ್ಲ ಎರಡೂ ಕಡೆ ಇದ್ದಿದ್ದ, ಇವ್ರು ಮೋಸ ಮಾಡಿ ಬಿಟ್ಟು ಬಂದ್ರ ಅವನಿಗೆ. ಏನಾಯಿತು, ಈಗ ಚಾಕು ಇರಿದಿದ್ದಾರೆ ಪಾಪ, ಮದುವೆ ಆಗಬೇಕಾಗಿರುವಂಥ ಹುಡುಗ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ವಧು ಹೋಗಿ ಹೇಳ್ತಾ ಇದ್ದಾಳೆ, ಈಗ ನಂಗೆ ನಡುವಲ್ಲಿ ಕೈ ಬಿಟ್ಬಿಟ್ರೆ ನಾನೇನು ಮಾಡಬೇಕು ಇವಾಗ ಅಂತ ಹೇಳಿ. ಆ ಪ್ರಿಯಕರ ಯಾರು, ಏನು, ಎತ್ತ ಅನ್ನುವಂಥದ್ದನ್ನು ಕೂಡ ತೋರಿಸ್ಬೇಕು, ಅವನ ಮುಖಚರ್ಯೆಯನ್ನು ತೋರಿಸ್ಬೇಕು. ಆಮೇಲೆ ಇವ್ರು ಏನು ಮಾಡಿದ್ರು ಅನ್ನೋದು ಮಾಹಿತಿ ಗೊತ್ತಾಗಬೇಕಲ್ಲ. ಮದುವೆಯಾಗಲು ನಿರಾಕರಿಸಿದ್ದು ವರ ರವೀಶ್. ವಧು ನಯನ ಮನವೊಲಿಕೆಗೆ ವರ ರವೀಶ್ ಒಪ್ಕೊಳ್ತಾ ಇಲ್ಲ. ಮದುವೆಗೂ ಮುನ್ನವೇ ಚಾಕು ಇರಿದು ಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ. ಮುಂದೆ ಈ ರೀತಿ ಆದರೆ ಯಾರು ಹೊಣೆ ಅಂತ ವರ ಪ್ರಶ್ನಿಸಿದ್ದಾನೆ. ಅವನು ಸಹಜವಾಗಿ ಇರುವಂತೆ ಯಾರಾದರೂ ಕೇಳ್ತಾರೆ. ಸದ್ಯ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ವರನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವ್ರ ಕುಟುಂಬದವರು ಕೇಳ್ತಾರೆ, ನಾಳೆ ಹೆಚ್ಚು ಕಡಿಮೆ ಆದರೆ ಏನಮ್ಮ ಮಾಡೋದು, ಅವನು ಈಗಲೇ ಈ ರೀತಿಯಾಗಿ ಬಂದು ಚಾಕು ಚುಚ್ಚಿದ್ದಾನೆ ಅನ್ನೋದಾದರೆ, ಮದುವೆ ಆದಮೇಲೆ ಇನ್ನು ಹೆಚ್ಚು ಕಡಿಮೆ ಆದರೆ ಏನು, ಅದಕ್ಕೆ ಯಾರು ಹೊಣೆ ಆಗೋದು? ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟು ಹೋದ್ರೆ ನಾನೇನ್ ಮಾಡೋದಿಲ್ಲ. ಮಧ್ಯದಲ್ಲಿ ಕೈ ಬಿಟ್ಟೋದ್ರೆ ನಾನೇನು ಮಾಡೋದು ಇವಾಗ ಅನ್ನೋದನ್ನು ಮೊದಲು ಪ್ರೀತಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ನನ್ನ ಸಹೋದ್ಯೋಗಿ ಈಗ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಚಾಮರಾಜನಗರದ ಪ್ರತಿನಿಧಿ. ವಿಜಯ್, ಏನು ಕತೆ, ಈಗ ಎಲ್ಲಿಗೆ ಬಂದಿದೆ ಈ ಗಲಾಟೆ? ಅರುಣ್, ಕಳೆದ 6 ತಿಂಗಳ ಹಿಂದೆ ಹೊಸ ಹಣಗಳಿ ಗ್ರಾಮದ ಯುವತಿಯೊಂದಿಗೆ ಕುಣಗಳಿ ಗ್ರಾಮದ ರವೀಶ್ ಎಂಬ ಯುವಕನ ಒಂದು ಮದುವೆ ನಿಶ್ಚಯವಾಗಿತ್ತು ಅಂತ ಹೇಳ್ಬೋದು. ನಿನ್ನೆ ಮತ್ತೆ ಇವತ್ತು ಮದುವೆ ದಿನಾಂಕ ಕೂಡ ಗೊತ್ತು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನಿನ್ನೆ ಮಂಟಪಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಒಂದು 4 ಜನ ಅಡ್ಡಗಟ್ಟೋದ್ರ ಮೂಲಕವಾಗಿ ಎದೆಗೆ ಚಾಕು ಇರಿಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕೈ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೈಗೆ ಚಾಕು ಬೀಳ್ತಕ್ಕಂಥದ್ದು. ತದನಂತರ ಕುಟುಂಬಸ್ಥರು
ಕೂಗಿಕೊಳ್ತಾರೆ ಒಂದು ಕೊಳ್ಳೇಗಾಲ ಪಟ್ಟಣದಲ್ಲೇ. ಆ ವೇಳೆಯಲ್ಲಿ ಅಲ್ಲಿ ಬಿಟ್ಟು 4 ಜನ ಓಡಿ ಹೋಗ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಕೂಡ ಈಗಾಗಲೇ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದೀಗ ಯುವತಿ ಮತ್ತೆ ಯುವಕನ ಮದುವೆ ಮುರಿದು ಬಿದ್ದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ಎರಡು ಕುಟುಂಬಗಳು ಕೂಡ ಒಂದು ಮದುವೆಯನ್ನ ಮಾಡುವಂತ ವಿಚಾರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು ಸ್ಥಳೀಯವಾಗಿ. ಆದ್ರೆ ಒಮ್ಮತ ಬರೆದಂತ ಹಿನ್ನೆಲೆಯಲ್ಲಿ ಸದ್ಯ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳ್ಬೋದು. ಮತ್ತೆ ಯುವಕರನ್ನ ಮನವೊಲಿಸ್ಲಿಕ್ಕೆ ಒಂದು ಕೊಳ್ಳೇಗಾಲ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ನೀನು ಈ ಸಂದರ್ಭದಲ್ಲಿ ನನ್ನ ಕೈ ಕೊಟ್ಟರೆ ನನ್ನ ಪರಿಸ್ಥಿತಿ ಏನು ಅಂತ ಯುವಕನಿಗೆ ಒಂದು ಮನವರಿಕೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಆದ್ರೆ ಯುವಕ ಬಿಲ್ಕುಲ್ ಈಗ ಮದುವೆ ಆಗ್ಲಿಕ್ಕೆ ಒಪ್ತಿಲ್ಲ ಅಂತ ಹೇಳ್ಬೋದು. ಮತ್ತೆ ಒಂದು ಎರಡು ಕುಟುಂಬಸ್ಥರು ಕೂಡ ಮತ್ತೊಮ್ಮೆ ಮಾತುಕತೆ ಆಡಿ ಮದುವೆ ಮಾಡೋದ್ರ ಬಗ್ಗೆ ಒಂದು ಚಿಂತನೆಯನ್ನ ಮಾಡ್ತಕ್ಕಂಥ ಒಂದು ಆಲೋಚನೆಯಲ್ಲೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಯುವಕ ನನಗೆ ಯಾವುದೇ ಕಾರಣಕ್ಕೂ ಮದುವೆ ಬೇಡ, ಯಾಕೆಂದ್ರೆ ಈಗಾಗಲೇ ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದಂತ ಯುವಕನಿಗೆ ಒಂದು ಚಾಕಿರಿ ಆಗ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ. ಒಂದು ವೇಳೆ ಮದುವೆ ಆದಂತ ಬಳಿಕ ಈ ರೀತಿಯ ಘಟನೆ ಪುನರಾವರ್ತನೆ ಆದ್ರೆ ನನ್ನ ಪ್ರಾಣಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತೆ ಯುವತಿ ಕೂಡ ನನಗೆ ಒಂದು ಬಹಳ ನನ್ನ ಬಾಳು ಕೂಡ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಯುವಕನನ್ನ ಮನವೊಲಿಸಲಿಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ವೇಳೆಯಲ್ಲಿ ಯುವಕ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. 30ಕ್ಕೆ ನನ್ನ ಮದುವೆ ಇತ್ತು. ಚೌಟ್ರಿ ಬರಬೇಕಾದ್ರೆ ಹುಡುಗರು ನನಗೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಮತ್ತು ಜೀವ ಹೆದರಿಕೆ ಕೂಡ ಹಾಕಿದರು. ಆ ಹುಡುಗಿಗೆ ನಾನು ಕೇಳಿದ್ದು ಇಷ್ಟ ಇದೆ ಇಲ್ಲ ಅಂತ. ಆದರೆ ಅವಳು ಇಷ್ಟ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮದುವೆ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲಿಲ್ಲ. ಚೌಟ್ರಿಗೆ ಬರಬೇಕಾದ್ರೆ ನನಗೆ ಅವರು ಕೊಲೆ ಬೆದರಿಕೆ ಹಾಕಿದ್ರು ಮತ್ತು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಯಾರು? ಹುಡುಗ ಅಂದರೆ ಆ ಹುಡುಗಿ ಲವ್ ಮಾಡ್ತಿರೋ ಹುಡುಗ ನನಗೆ ಬೆದರಿಕೆ ಹಾಕಿದ್ದ. ಸೊ ಹಂಗಾಗಿ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ. ತುಂಬ ಅನ್ಯಾಯ ಆಗಿದೆ ನನಗೆ. ಮತ್ತು ಮದುವೆ ಕೂಡ ತುಂಬ ಖರ್ಚು ಮಾಡಿದ್ದೀವಿ. ಇದಕ್ಕೆಲ್ಲ ಯಾರು ಹೊಣೆ? ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ಕೊಡ್ತಾಯಿದ್ದೀನಿ. ಆ ಹುಡುಗನೇ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಅದರಿಂದ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಮತ್ತು ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ತಿದ್ದೀನಿ. ಬೆದರಿಕೆ ಆಗ್ತಾಯಿದ್ದೀನಿ. ತೊಂದರೆ ಕೊಡ್ತೀನಿ ನಿಮಗೆ. ಮದುವೆ ಆದರೆ ನಿಮಗೆ ಯಾವತ್ತೂ ನಿಮ್ಮದಾಗಿ ಇರೋಕ್ಕೆ ಬಿಡಲ್ಲ ಅಂತ ಕೂಡ